ದಾವಣಗೆರೆ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕಾಕೊಡಿ ಚಳುವಳಿ ಆರಂಭವಾಗಿತ್ತು. ಸದ್ಯ ಇವತ್ತು ಎಲ್ಲಾ ಲೆಕ್ಕವನ್ನ ಪೈಸೆ ಟು ಪೈಸೆ ಲೆಕ್ಕವನ್ನ ಕೊಡ್ತೀವಿ ಅಂತ ಕೂಡ ಹೇಳಲಾಗಿತ್ತು. ಸದ್ಯ ಇದೀಗ ಮಠದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಟ್ರಸ್ಟ್ಗಳು ಹಾಗೂ ವಚನಾನಂದ ಶ್ರೀಗಳ ಮಧ್ಯೆ ವಾಗ್ವಾದ ನಡೆದಿದೆ. ಸಮಾಜ ಈ ಸ್ಥಿತಿ ಹರಿಹರ ಪಂಚಮಸಾಲಿ ಮಠದ ಲೆಕ್ಕ ಕೊಡುವ ವಿಚಾರಕ್ಕೆ ಏನು ಇವತ್ತು ಲೆಕ್ಕ ಕೊಡುವಂತ ಅಭಿಯಾನ ಏನಿದೆ ಅದಕ್ಕೆ ಲೆಕ್ಕ ಕೊಡೋಕೆ ಎಲ್ಲ ರೀತಿ ತಯಾರಾಗಿದೆ. ಟ್ರಸ್ಟಿಗಳು ಒಂದು ಬ್ಯಾಗ್ ಅನ್ನು ಹಿಡ್ಕೊಂಡು ಲೆಕ್ಕ ಪತ್ರದ ಮೂಲಕ ಬರ್ತಾ ಇದ್ರೆ ಏನ್ ಹೇಳಕ್ ಬಯಸ್ತೀರಿ ಸರ್? ಇದು ಬ್ಯಾಗು ಇಂಪಾರ್ಟೆಂಟ್ ಫೈಲ್ ಅಷ್ಟೇ. ಇದು ದೊಡ್ಡ ಬಟ್ಲೆ ಬೇರೆ ಇದೆ. 2008ರಿಂದ 2028 26ವರೆಗೂ ಎಲ್ಲ ತಗೊಂಡ್ ಬಂದವಿ. ಇದು ಮೇನ್ ಹೈಲೈಟ್ಸ್. ಇನ್ನು ಬೇರೆ ಬ್ಯಾಗ್ ಬೇರೆ ಇದೆ ಡೀಟೇಲ್ ಕೊಡ್ಲಿಕ್ಕೆ. ಈಗ ಅನೇಕ ಅಂದ್ರೆ ಸರ್ಕಾರದಿಂದ ಬಂದಂತ ಹಣವನ್ನ ಟ್ರಸ್ಟಿಗಳೇ ವ್ಯವಸ್ಥಿತವಾಗಿ ಹಣವನ್ನು ಲೂಟಿ ಮಾಡಿದಾರೆ ಅಂತ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು ಸರ್. ಲೆಕ್ಕ ಕೊಡ್ತೇವೆ. ಎಲ್ಲ ಲೆಕ್ಕ ಸರ್ಕಾರದಿಂದ ಏನ್ ಬಂದಿದೆ, ಭಕ್ತರಿಂದ ಏನ್ ಬಂದಿದೆ ಎಲ್ಲವೂ ಲೆಕ್ಕ ಕೊಡ್ತೇವೆ. ಈಗ ಸ್ವಾಮೀಜಿಗೆ ಅವನ್ನ ಉಚ್ಚಾಟನೆ ಮಾಡಿದ್ರಿ, ಅವರು ಮಠದಲ್ಲೇ ಉಳಿದಿದ್ದಾರೆ, ಲೆಕ್ಕ ಸರಿ ಇಲ್ಲ, ಅವರೇ ಸರಿ ಇಲ್ಲ ಅಂತ ನಿಮ್ನೆ ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅವ್ರು ಉಚ್ಚಾಟನೆ ಆಗಿದ್ದಾರೆ. ಅವ್ರು ಉಚ್ಚಾಟನೆ ಆಗೋಗಿದೆ. ಸೋಮನ್ ಗೌಡ್ರು ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಅವ್ರು ಯಾವ ಟೈಮ್ ನಲ್ಲಿ ಹೇಳಿದಾರೆ ಅನ್ನೋದು ನೀವು ನೋಡ್ಕೇಳಿ. ಅವರು ಈ ಸಭೆಗೆ ಬರ್ರಿ, ನಾವು ಭಾಗವಹಿಸ್ತೀವಿ ಬರ್ರಿ ಅಂತ ಕರೆ ಕೊಟ್ರು, ಬರಬೇಡ್ರಿ ಅಂತ ಕರೆ ಕೊಟ್ರು. ಉಚ್ಚಾಟನೆ ಅವ್ರು ಏನಪ್ಪ ಅಂದ್ರೆ ಒಂದೊಂದು ಟೈಮ್ ಒಂದೊಂದು ನಮ್ನಿ ಇರ್ತಾರೆ. ಈಗ ಲಾಸ್ಟ್ ಕೊನೆಯದಾಗ ಏನು ಲೆಕ್ಕ ಕೊಟ್ಟು ಏನ್ ಮನವಿ ಮಾಡ್ತೀರಿ ಸರ್? ಈ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಿ? ಏನ್ ಗುರುಗಳಿಗೆ ಏನ್ ಮನವಿ ಮಾಡ್ತೀರಿ? ಸಮಾಜಕ್ಕೆ ಲೆಕ್ಕ ಕೊಟ್ಟು ಇವತ್ತು ಬಹಳ ಜನ ಇವತ್ತು ನಮ್ಮ ಬಗ್ಗೆ ವಿಶ್ವಾಸ ಇದೆ. ಆದ್ರೆ ನಾವು ಸಮಾಜಕ್ಕೆ ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾಕಂದ್ರೆ ಇದು ಒಂದು ಆಪಾದನೆ ಇದೆ, ನಮ್ದು ಸುಳ್ಳು ಆಪಾದನೆ. ಈ ಸುಳ್ಳು ಆಪಾದನೆಗೋಸ್ಕರ ಕೊಡ್ತಾ ಇದ್ದೀವಿ. ಬಹಳ ಗೌರವಿತವಾಗಿ ಸಮಾಜದ ಮರ್ಯಾದೆ ಕಳೆದಾರೆ. ಇನ್ನೂ ಕಳೆಯೋದು ಬೇಡ. ನಾವು ಅವ್ರು ಮಾಡ್ತಾರಂತ ನಾವು ಮಾಡಿಲ್ಲ. ಮುಂದೆ ಅವ್ರು ಏನ್ ಮಾಡಿದ್ರೆ ಮತ್ತೆ ನಾವು ಅದಕ್ಕೆ ತಯಾರಾಗ್ತೇವೆ. ಇದಿಷ್ಟು ಧರ್ಮದರ್ಶಿಗಳ ಮಾತು. ಈಗ ಲೆಕ್ಕ ಕೊಡಿ ಚಳವಳಿಯನ್ನ ಏನ್ ಮಾಡಿದ್ರಲ್ಲ ಸಮಾಜದ ಮತ್ತು ಸ್ವಾಮೀಜಿ ಕಡೆ ಭಕ್ತರು, ಅದಕ್ಕೆ ನಾವು ಲೆಕ್ಕ ಕೊಡುವಂತ
ಕೊಡುವಂತ ವಿಚಾರ ಅಂದ್ರೆ ಲೆಕ್ಕ ಕೊಡಕ್ಕೆ ಎಲ್ಲ ರೀತಿ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ಈಗ ಕಡತಗಳನ್ನ ಅದಕ್ಕೆ ತಂದಿದ್ದೀವಿ. ಎಲ್ಲ ಸಮಾಜದ ಮುಂದೆ, ಜನರ ಮುಂದೆ, ಭಕ್ತರ ಮುಂದೆ ಲೆಕ್ಕವನ್ನ ಕೊಡುವಂತ ಕೆಲಸ ಮಾಡ್ತೀವಿ. ಸ್ವಾಮೀಜಿ ಅವರು ಮಠವನ್ನ ಬಿಟ್ಟು ನಿರ್ಗಮಿಸಬೇಕು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಈಗ ಏನಾಗುತ್ತೆ ಲೆಕ್ಕ ಕೊಟ್ಟ ನಂತರ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ. ದಾವಣಗೆರೆಯ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಮೊದಲಿಗೆ ಮಠದಲ್ಲಿ ಅಕ್ರಮ ನಡೆದಿದೆ ಅಂತ ವಚನಾನಂದ ಶ್ರೀಗಳನ್ನ ಮಠದಿಂದ ಉಚ್ಚಾಟನೆಯನ್ನ ಮಾಡಲಾಗಿತ್ತು. ಈಗ ಅದಾದ ನಂತರ ಆ ಟ್ರಸ್ಟ್ಗಳಿದ್ರಲ್ಲ, 3 ಜನ ಟ್ರಸ್ಟ್ಗಳನ್ನ ಮೊನ್ನೆ ಅವರನ್ನು ಕೂಡ ಉಚ್ಚಾಟನೆಯನ್ನ ಮಾಡಲಾಗಿತ್ತು. ಇನ್ನು ಮಠದ ಬೆಂಬಲಿಗರು ಟ್ರಸ್ಟ್ಗಳ ಬಳಿ ಲೆಕ್ಕವನ್ನ ಕೇಳಿದ್ರು. ಸರ್ಕಾರದಿಂದ ಬಂದಿರುವಂತಹ ಹಣ ಹಾಗೂ ಭಕ್ತರಿಂದ ಸಂಗ್ರಹವಾಗಿರುವಂತಹ ದೇಣಿಗೆ ಹಣ ಇವೆಲ್ಲವನ್ನು ಕೂಡ ಟ್ರಸ್ಟ್ಗಳು ಸರಿಯಾಗಿ ಲೆಕ್ಕವನ್ನ ಮಾಡಿಲ್ಲ, ಎಲ್ಲವನ್ನು ಕೂಡ ಅಕ್ರಮ ಮಾಡಿಕೊಂಡಿದ್ದಾರೆ, ಅಕ್ರಮ ನಡೆದಿದೆ ಅಂತ ಹೇಳಿ ಸ್ವಾಮೀಜಿಗಳ ಶ್ರೀಗಳ ಬೆಂಬಲಿಗರು ಲೆಕ್ಕ ಕೊಡಿ ಅಂತ ಲೆಕ್ಕ ಕೊಡಿ ಚಳುವಳಿಯನ್ನ ಆರಂಭಿಸಿದ್ರು. ಇದೀಗ ಇವತ್ತು ಪೈಸೆ ಟು ಪೈಸೆ ಲೆಕ್ಕವನ್ನ ಕೊಡ್ತೀವಿ ಅಂತ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಬಿಸಿ ಉಮಾಪತಿ ಅವರು ಹೇಳಿದ್ರು. ಈಗ ಅವರು ನಾವು ಸಂಪೂರ್ಣವಾದ ಲೆಕ್ಕವನ್ನ ಕೊಡ್ತೀವಿ, ಶ್ರೀಗಳ ಬೆಂಬಲಿಗರು ಕೇಳಿದ್ರಲ್ವಾ, ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ, ಲೆಕ್ಕ ಕೊಡಿ ಅಂತ ಕೇಳಿದ್ರು ಅಲ್ವಾ, ನಾವು ಲೆಕ್ಕ ಕೊಡ್ತೀವಿ ಅಂತ ಹೇಳಿ ಅವರು ಲೆಕ್ಕ ಕೊಡೋದಕ್ಕೆ ಅಂತ ಬರ್ತಿದ್ದಂತಹ ಸಂದರ್ಭದಲ್ಲಿ ಸದ್ಯ ಮಠದಲ್ಲಿ ತಳ್ಳಾಟ ನೂಕಾಟ ನಡೆದಿದೆ. ಟ್ರಸ್ಟ್ಗಳು ಹಾಗೂ ಶ್ರೀಗಳ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿದ್ದು, ಜಟಾಪಟಿ ನಡೆದಿದೆ. ಸದ್ಯ ಈಗ ಮಠದ ಆವರಣದಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದು ಕಡೆ ಲೆಕ್ಕ ಕೊಡು ಚಳವಳಿ, ಸ್ವಾಮೀಜಿ ಪರವಾಗಿ ಗುಂಪು, ಭಕ್ತರ ಗುಂಪು ಏನಂತಂದ್ರೆ ಲೆಕ್ಕ ಕೊಡಬೇಕು, ಮಠದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ಅನ್ನೋ ಮಾತನ್ನು ಹೇಳಿದ್ರು. ಅದಾದ ನಂತರ ಸ್ವಾಮೀಜಿ ನಡೆ ನುಡಿ ಸರಿಯಾಗಿಲ್ಲ ಅಂತ ಹೇಳಿ ಮಠದ 12 ಟ್ರಸ್ಟ್ಗಳು ಅವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಮಠದಿಂದ. ಈಗ 2 ಟ್ರಸ್ಟ್ನ ಸದಸ್ಯರು ಅಂದ್ರೆ ಸ್ವಾಮೀಜಿ ಪರವಾಗಿರೋರು ಮತ್ತೆ ಸ್ವಾಮೀಜಿಯನ್ನ ವಿರೋಧ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು 2 ಗುಂಪುಗಳು ಇವತ್ತು ಮಠದಲ್ಲಿ ಸೇರಿದೆ. ಅಂದ್ರೆ ಇವತ್ತು ಲೆಕ್ಕ ಕೊಡ್ತೀವಿ, ಸ್ವಾಮೀಜಿ ಮುಂದಿನ ನಡೆ ಏನು ಅಂತ ಹೇಳಿ ಒಂದು ಪ್ರಶ್ನೆ ಮಾಡುವಂತ ಸಮಯದಲ್ಲಿ ಇವತ್ತು ಟ್ರಸ್ಟಿಗಳಾದಂತ ಮತ್ತು ಸಮಾಜದ ಹಿರಿಯರಾದಂತ ಬಾವಿ ಬೆಟ್ಟಪ್ಪನವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಸಮಾಜವನ್ನ ಹಿಂದೆ ಕಟ್ಟಕ್ಕೆ ಸಾಕಷ್ಟು ಶ್ರಮವನ್ನ ಪಟ್ಟಿದ್ರಿ, ಆ ಸಮಾಜ ಈ ರೀತಿಯಾಗಿ ಒಡೆದು ಹೋಗ್ತಾ ಇದೆ ಸರ್. ಅದು ಆಂತರಿಕ ಜಗಳಗಳಿಂದ, ವೈಯಕ್ತಿಕ ಹಿತಾಸಕ್ತಿಗಳಿಂದ ಅಂತ ಅನ್ನೋ ಮಾತಿದೆ. ತಾವು ಇದಕ್ಕೇನು ಹೇಳ್ತೀರಿ ಸರ್, ಹಿರಿಯರಾಗಿ ಒಂದು ಪ್ರಬುದ್ಧವಾಗಿ ಹೇಳೋದಾದ್ರೆ? ಈಗ ನೀವೇ ಹೇಳಿದಂಗೆ ಸಮಾಜ ಕಟ್ಟಿದಂಥ ಆ ನೋವು ನನಗಿದೆ. ಇಲ್ಲಿ ನಾನು ಈಗೇನು ಹೇಳೋಕೆ ಬಯಸೋದಿಲ್ಲ. ಅಲ್ಲಿ ವೇದಿಕೆ ಅದಕ್ಕೆ ಏನೋ ಮಾಡಿದ್ವಿ, ಅಲ್ಲಿ ವೇದಿಕೆ ಮೇಲೆ ಬರ್ರಿ ಸವಿಸ್ತಾರವಾಗಿ ಎಲ್ಲವನ್ನ ಹೇಳ್ತೀವಿ. ಅಲ್ಲ, ಈಗ ಏಕಾಏಕಿ ಈ ರೀತಿ ಉಚ್ಚಾಟನೆ ಮಾಡಿದ್ರಿಂದ ಸಮಾಜ ಕೂಡ ಬೇಜಾರಾಗಿದೆ. ಅಂದ್ರೆ ಹಿಂದೆನೂ ಕೂಡ ಸ್ವಾಮೀಜಿ ಒಬ್ಬರನ್ನ ಉಚ್ಚಾಟನೆಯನ್ನ ಮಾಡಿದ್ರು. ಈ ರೀತಿಯಾಗಿ ಬರೀ ಅವರು ವೈಯಕ್ತಿಕ ಹಿತಾಸಕ್ತಿಗೆ ಈ ರೀತಿ ಏಕಾಏಕಿ ಅನ್ನೋಂಥ ಪ್ರಶ್ನೆ ಮಾಡೋದು ಸರಿಯಲ್ಲ. ನಾವು 8 ವರ್ಷದ ಕಾಲ ಅವರಿಗೆ ಅವಕಾಶ ಕೊಟ್ಟಿದ್ವಿ, ತಿದ್ಕೊಂಡೆ ಅಂತ ಹೇಳ್ಕೊಂತ ಬಂದ್ವಿ. ಆದರೂ ಅವ್ರು ತಮ್ಮ ಚಾಳಿಯನ್ನು ಬಿಡಲಿಲ್ಲ. ಹಾಗಾಗಿ ಟ್ರಸ್ಟಿನ ಎಲ್ಲ ಸದಸ್ಯರು ಸೇರ್ಕೊಂಡು ಅವ್ರನ್ನ ಉಚ್ಚಾಟನೆ ಮಾಡಿರುತ್ತದೆ ಇದೆ. ಹೆಚ್ಚಿನ ವಿಷಯನ ನಾನು ಅಲ್ಲಿ ವೇದಿಕೆ ಮೇಲೆ ಹೇಳ್ತೀನಿ, ಅಲ್ಲಿ ಬರೀ. ಇನ್ನೊಂದು ಸ್ಪಷ್ಟನೆ ಏನು ಸರ್, ಈಗ ಮೊನ್ನೆ ಪ್ರಸಾದ ನಿಲಯದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಸ್ವಾಮೀಜಿ ಅವರು ತಾವು ಒಂದು ಏರು ದನಿಯಲ್ಲೇ ಮಾತಾಡಿರುವಂಥದ್ದು ಪ್ರಸಾದ ನಿಲಯದಲ್ಲಿ. ಯಾವತ್ತೇನ 2 ವರ್ಷದ ಹಿಂದಿನ ವಿಡಿಯೋ ಇವಾಗ ವೈರಲ್ ಆಗಿದೆ. ಏನು ಸರ್, ಅದು ಏನು ವಿಚಾರಕ್ಕೆ ಜಗಳ ಆಯಿತು? ಸ್ವಾಮೀಜಿಯವರು ಕೂಡ ಒಳ್ಳೆ ಜೋರಾಗಿನೇ ಮಾತಾಡ್ತಾ ಇದ್ರು. ಅವರು ಸ್ವಾಮಿಗಳು ಒಂದು ನಮೂನಿ ವಿಷ ಸರ್ಪ. ಅದೇನೋ ನಾಗರಾವಿಗೆ 12 ವರ್ಷ, ನನಗೆ 100 ವರ್ಷ ಅಂತ ನಾಗರಾವಿನ ಕತೆ ಹೇಳಿರಲ್ಲ, ಹಂಗೆ ನಮ್ಮ ಸ್ವಾಮಿಗಳು. ಹೆಂಗಂದ್ರೆ ಹಿಂದೆ ನನ್ನ ಎದುರಲ್ಲೇ ಹೊಡಿತೀವಿ ಅಂತ ಹೇಳಿದ್ವಿ. ಅದು ಯಾವುದೋ ಒಂದು ಮೀಟಿಂಗ್ನಾಗೆ ಮತ್ತು ಯಾವುದೋ ಸಂದರ್ಭದಾಗ ನೀವು ಅವಾಗ ನನಗೆ ಅವಮರ್ಯಾದೆ ಮಾಡಿದಿರಿ ಅಂದರು. ಅವತ್ತ್ಯಾಕೆ ಇವತ್ತು ಮಾಡ್ತೇನೆ ಬಾ ಅಂತ ಹೇಳಿದ್ದೆ. ಕೊಳಪಟ್ಟಿ ಹಿಡಿದಿದ್ರಿ ಅಂದ್ರೆ ಇವತ್ತು ಹಿಡ್ಕೊಂತೀನಿ ಬಾ ಅಂತ ಹೇಳಿದ್ದೆ. ಅಲ್ಲಿ ಏನೂ ಮಾತಾಡ್ದಾಗ ಹೊರಗೆ ಬಂದು, ಮೀಟಿಂಗ್ನಿಂದ ಹೊರಗೆ ಬಂದು ಇಲ್ಲೆಲ್ಲ ತನ್ನ ಜನನ ಸೇರಿಸಿ ಅವ್ರು ಯಾಕೋ ಬರೋರು ಲೇಟ್ ಆಗೈತಿ ಅಂದ್ರೆ ಅಲ್ಲೇ ಮೀಟಿಂಗ್ನಾಗ ಬಂದು ಗದ್ದಲ ಮಾಡ್ತೀರ ಅನ್ನೋದು ಗೊತ್ತಿಲ್ಲ. ಆದರೆ ನಾನು ಊಟ ಮಾಡೋ ಹೊತ್ತಿನಾಗ ಅಲ್ಲಿ ಬಂದು ಇಲ್ಲಿ ಹೊಡಿತೀನಿ, ಇಲ್ಲಿ ಹೊಡಿಬಾ ಅಂತ ಬಂದರು. ನಾನು ನೋಡಿದೆ, ಹಿಂದಿರೋ ಜನ ಎಲ್ಲ ನೋಡಿದರೆ ಗೊತ್ತಾಯ್ತು, ಓಹೋ ಇವ್ರು ತಯಾರಾಗಿ ಬಂದರೆ, ಇಲ್ಲಿ ಇವ್ರಿದ್ರಿಗೆ ಮಾತಾಡೋದು ಅರ್ಥ ಇಲ್ಲ ಅಂತೇಳಿ ನಾನು ಹೊರಗೆ ಬಂದೆ. ಅವತ್ತು ಕೇಳಿದೆ ನಾನು, ಅಲ್ರಿ ನಾವೆಲ್ಲ ಸೇರಿ ನಿಮ್ಮನ್ನು ಕರ್ಕೊಂಬಂದೀವಿ, ಹಿಂಗೆ ಯಾಕೆ ಮಾಡ್ತೀರಿ ಅಂದರೆ, ನೀನು ಕರ್ಕೊಂಬಂದಲ್ಲ, ಉಮ್ಮಣ್ಣ ಕರ್ಕೊಂಬಂದ ನನಗೆ ಅಂತ ಬೊಗಳಿದ್ರು. ಆದರೆ
ಅವ್ರ ಮನಸ್ಥಿತಿ ಹೆಂಗೈತಂದ್ರೆ ಅದೇ ಹೇಳಿದ್ನಲ್ಲ ನಾಗರಾವಿನ ಸರ್ಪದ ಸ್ಥಿತಿ. ಸರ್, ಈಗ ಕೊನೆಯದಾಗಿ ಗೊಂದಲಗಳು ಸಾಕಷ್ಟು ಆಗ್ತಾ ಇದೆ. ದೊಡ್ಡ ಸಮಾಜ, ರಾಜ್ಯದಲ್ಲೇ ದೊಡ್ಡ ಸಮಾಜ, ಅದ್ರ ನೋವು ಏನಿಲ್ವಾ ಸರ್? ಈ ತರ ಎಲ್ಲ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ, ಸಮಾಜಕ್ಕೂ ನೋವು ಇದೆ ಅಂತೇಳಿ ನಾನು ಆಗಲೇ ಹೇಳಿದೆ. ಅದಕ್ಕೆ ಎಲ್ಲವೂ ಸವಿಸ್ತಾರವಾದಂಥ ಉತ್ತರವನ್ನು ಅಲ್ಲಿ ಕೊಡ್ತೀನಿ. ಅಲ್ಲಿ ಬರ್ರಿ ದಯಮಾಡಿ. ಏನ್ ಸಂದೇಶ ಏನ್ ಹೇಳಕ್ ಬಯಸ್ತೀರಿ? ಲಾಸ್ಟ್ ಏನ್ ಹೇಳಕ್ ಬಯಸ್ತೀರಿ? ಅಲ್ಲಿ ಹೇಳ್ತೀನಿ, ಏನು ನಾನು ಹೇಳೋಕೆ ಅಲ್ಲಿ ಹೇಳ್ತೀನಿ, ಬರ್ರಿ. ಇದಿಷ್ಟು ಹಿರಿಯ ಟ್ರಸ್ಟಿ ಆದಂತ ಬಾವಿ ಬೆಟ್ಟಪ್ಪನವರ ಮಾತು. ಅವರು ಹಿಂದೆ ಗಲಾಟೆ ನಡೆದಂತ ವಿಚಾರಕ್ಕೂ ಅಂದ್ರೆ 2 ವರ್ಷಗಳ ಹಿಂದಿನ ವಿಡಿಯೋ ಏನು ವೈರಲ್ ಆಯಿತು, ಸ್ವಾಮೀಜಿ ಮತ್ತೆ ಬಾವಿ ಬೆಟ್ಟಪ್ಪನವರು ಗಲಾಟೆಯನ್ನ ಮಾಡಿರುವಂತ ಪ್ರಸಾದ ನಿಲಯದ ವಿಡಿಯೋ ವೈರಲ್ ಆಗಿತ್ತು. ಆ ವಿಚಾರಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಬಾವಿ ಬೆಟ್ಟಪ್ಪನವರು ಮಾಡಿದ್ರು. ಏನು ಅಂತಂತಂದ್ರೆ ಹಿಂದೆ ಕೂಡ ಅವರು ಕೆಲವೊಂದಿಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಸ್ವಾಮೀಜಿ ಪದೇ ಪದೇ ಕೆಣಕುವಂತ ಕೆಲಸವನ್ನು ಮಾಡ್ತಿದ್ರು. ಆ ವಿಚಾರಕ್ಕೆ ಜಗಳ ಆಗಿದ್ದು ನಿಜ. ಏನೇ ಇದ್ರು ಈಗ ವೇದಿಕೆ ಮೇಲೆ ಎಲ್ಲವನ್ನು ಸವಿಸ್ತರವಾಗಿ ಮಾತಾಡ್ತೀನಿ ಅಂತ ಹೇಳಿ ಸದ್ಯಕ್ಕೆ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಾಧವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.